ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಚಿತ್ರಹಿಂಸೆ ಆಗ್ತಾ ಇದೆಯಂತೆ. ಜಡ್ಜ್ ಎದುರು ಈ ವಿಚಾರವಾಗಿ ಆರೋಪಿ ದರ್ಶನ್ ಗಳಗಳ ಅಂತ ಕಣ್ಣೀರು ಹಾಕಿದ್ದಾರೆ. ನನಗೆ ವಿಷ ಕೊಟ್ಬಿಡಿ ಅಂತ, ತೀರಾ ಎಕ್ಸ್ಟ್ರೀಮ್ ಸ್ಟೆಪ್ ಇದು. ಇಂಥದ್ನೆಲ್ಲ ಕೇಳೋದು ಆರೋಪಿಗಳು. ಅದನ್ನು ಕೇಳಿದ್ದಾರೆ ಅವರು. ನನಗೆ ಬಟ್ಟೆ ವಾಸನೆ ಬರ್ತಾ ಇದೆ, ಬದುಕೋದಕ್ಕೆ ಆಗ್ತಾ ಇಲ್ಲ, ಇದನ್ನ ಇನ್ನು ಸಹಿಸೋಕ್ ಆಗ್ತಾ ಇಲ್ಲ, ಆ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಅನ್ನೋದು ದರ್ಶನ್ ಹೇಳಿದಂತಹ ಇಷ್ಟೂ ವಿಚಾರಗಳಲ್ಲಿ ಗೊತ್ತಾಗ್ತಾ ಇದೆ. ಜೈಲಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಕಾಡ್ತಾ ಇದೆಯಂತವರಿಗೆ. ಅದೇ ಒಂದು ದಿಮ್ಮ ಬೇಕಂದ್ರೂ ಕೂಡ ಅರ್ಜಿ ಹಾಕೊಳ್ಬೇಕು, ಆಮೇಲೆ ಓಡಾಡೋದಕ್ಕೆ ಆಗೋದಿಲ್ಲ, ಅದಕ್ಕೂ ಟೈಮ್ ಫ್ರೇಮ್ ನಿಗದಿ ಇರುತ್ತೆ. 15 ನಿಮಿಷ ಅಷ್ಟೇ ಓಡಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಅವರ ಬ್ಯಾರಕ್ನ ಮುಂದೆನೆ, ಆಚೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನೈಜ ಜೈಲಿನ ಅನುಭವ ನನಗೆ ಸಹಿಸೋದಕ್ಕಾಗ್ತಿಲ್ಲ ಅಂತ ಜಡ್ಜ್ ಮುಂದೆನೆ ಕಣ್ಣೀರು ಹಾಕಿದ್ದಾರೆ. ಮೂಲಭೂತ ಸೌಕರ್ಯನೂ ಸಿಗ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ನಾನು ಅರ್ಜಿಯನ್ನ ಹಾಕೊಳ್ಬೇಕಾದ ಸ್ಥಿತಿ ಇದೆ, ಇನ್ನು ಆಗಲ್ಲ ಅನ್ನೋದನ್ನ ಹೇಳಿದಾರಂತೆ ದರ್ಶನ್. ನನಗೆ ವಿಷ ಕೊಟ್ಬಿಡಿ, ಆ ಶಕ್ತಿನೇ ಉಳಿದಿಲ್ಲ ನನ್ನ ಹತ್ರ ಅಂತ ಹೇಳ್ಕೊಂಡಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ನನಗೆ ವಿಷ ಕೊಟ್ಬಿಡಿ ಅಂತ ಒಬ್ಬ ಆರೋಪಿ ಜೈಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇರೋದು ಇದೇ ಮೊದಲು ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದನ್ನು ಕೇಳಿದಂತಹ ಜಡ್ಜು ಆಶ್ಚರ್ಯಚಕಿತರಾದ್ರಂತ. ಆಮೇಲೆ ಬದಲಿ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ತಾರೆ, ಸಾಮಾನ್ಯವಾಗಿ ಇಂಥ ಸ್ಟೇಟಲ್ಲಿ ಆ ವ್ಯಕ್ತಿಗೆ ಯಾರೇ ಇರ್ಬೋದು ಅವರಿಗೆ ಕೌನ್ಸಿಲಿಂಗ್ ಕೊಡುವಂತಹ ಕೆಲಸ ಆಗುತ್ತೆ, ಸಮಾಧಾನ ಪಡಿಸುವಂತಹ ಕೆಲಸ ಆಗುತ್ತೆ. ಯಾವ ರೀತಿ ಆಯ್ತು ಅಂತ ಮಮತಾ, ಖಂಡಿತವಾಗ್ಲೂ ದರ್ಶನ್ಗೆ ಯಾವ ರೀತಿಯಲ್ಲಿ ಪರಪ್ಪನ ಅಗ್ರಹಾರದ ಒಳಗಡೆ ನರಕ ದರ್ಶನ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಇದುವರೆಗೂ ಕೂಡ ಅವರ ಪರ ವಕೀಲರು ಒಂದಷ್ಟು ವಾದವನ್ನ ಮಾಡ್ತಾ ಇದ್ರು. ವಾದವನ್ನ ಮಾಡೋಂಥ ಸಂದರ್ಭದಲ್ಲಿ ದರ್ಶನ್ಗೆ ಬಿಸಿಲನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿಸಿಲನ್ನ ನೋಡದೇ ಇರೋ ರೀತಿಯಲ್ಲಿ ಆತನನ್ನ ಸೆಲ್ನಲ್ಲಿ ಒಳಗಡೆ ಇರಿಸಿದ್ದಾರೆ. ಈ ರೀತಿಯ ಪ್ರಯತ್ನಗಳಾಗ್ತಾ ಇದಾವೆ. ಜೊತೆಗೆ ಯಾವುದೋ ವೈಯಕ್ತಿಕ ಜಿದ್ದನ್ನ ಇಟ್ಕೊಂಡು ಅವರ ಮೇಲೆ ಒಂದು ರೀತಿಯಲ್ಲಿ ಹಗೆ ಸಾಧಿಸುವಂತ ಕೆಲಸಗಳನ್ನ ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ರು. ಇಷ್ಟು ದಿನ ಅವರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರು. ವಾದವನ್ನ ಮಾಡೋ ಸಂದರ್ಭದಲ್ಲಿ ದರ್ಶನ್ ಜೈಲಿನ ಒಳಗಡೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅವರ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಬಂತು. ವಿಡಿಯೋ ಕಾನ್ಫರೆನ್ಸ್ ನ ಸಂದರ್ಭದಲ್ಲಿ ಇವತ್ತು ಬಳ್ಳಾರಿ ಜೈಲ್ಗೆ ವರ್ಗಾವಣೆ ಮಾಡೋ ಬಗ್ಗೆ ಒಂದು ಆದೇಶ ಇತ್ತು. ಆದೇಶಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರ ಟ್ರಯಲ್ ಏನಿತ್ತು, ಟ್ರಯಲ್ ಅನ್ನ 19ನೇ ತಾರೀಕು ಫಿಕ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಫಿಕ್ಸ್ ಅನ್ನ ಮಾಡಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೊಡ್ತೀನಿ ಅಂತ ಹೇಳಿ ಕೋರ್ಟ್ ಕೂಡ ಒಂದು ಹೇಳಿಕೆಯನ್ನ ಕೊಡ್ತು. ಆ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಮುಂದಾದಂತ ದರ್ಶನ್ ಒಂದು ರೀತಿಯ ಕೈಯನ್ನ ಎತ್ತಿ ಸೂಚನೆಯನ್ನ ಕೊಟ್ಟರು. ನಾನು ಮಾತಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರಿಗೆ ಮೈಕ್ ಅನ್ನ ಕೊಟ್ಟ ಬಳಿಕ ಅವರು ಹೇಳಿದ್ರು, ನನಗೆ ಪಾಯ್ಸನ್ ಅನ್ನ ಕೊಡ್ಲಿಕ್ಕೆ ಒಂದು ಆದೇಶವನ್ನ ಮಾಡಿ, ಯಾಕಂದ್ರೆ ನಾನು ಜೈಲಿನ ಒಳಗಡೆ ಸಾಕಷ್ಟು ಹಿಂಸೆಯನ್ನ ಅನುಭವಿಸ್ತಾ ಇದ್ದೀನಿ, ಬಿಸಿಲನ್ನೇ ಕೂಡ ನೋಡ್ಲಿಕ್ಕೆ ಆಗಿಲ್ಲ. ಕಳೆದ 30 ದಿನ ಆಯ್ತು ನಾನು ಜೈಲಿನ ಒಳಗಡೆ ಬಂದು, 30 ದಿನದಿಂದ ಕೂಡ ನಾನು ಬಿಸಿಲನ್ನೇ ನೋಡಿಲ್ಲ. ಬಟ್ಟೆ ಎಲ್ಲ ಫಂಗಸ್ ಬಂದಿದೆ, ಬಟ್ಟೆ ಕೂಡ ಕೆಟ್ಟ ವಾಸನೆ ಬರ್ತಾ ಇದೆ, ಬಟ್ಟೆ ಮೇಲೆ ಫಂಗಸ್ ಇದೆ, ಜೊತೆಗೆ ದೇಹದ ಮೇಲೂ ಕೂಡ ಫಂಗಸ್ ಬರುವಂತ ಲಕ್ಷಣಗಳು ಕಾಣ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಪಾಯ್ಸನ್ ಅನ್ನ ಕೊಡಬೇಕು ಅಂತೇಳಿ ಆದೇಶವನ್ನ ಮಾಡಿ, ಅಂದ್ರೆ ಬೇರೆ ಇನ್ನುಳಿದಂತ ಆರೋಪಿಗಳೇನಿದ್ದಾರೆ, ಇನ್ನುಳಿದಂತ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆದೇಶ ಬೇಡ, ನನ್ನೊಬ್ಬನಿಗೆ ಈ ಆದೇಶವನ್ನ ಮಾಡಿ ಅಂತೇಳಿ ಕಳಕಳಿಯಾಗಿ ಕೇಳ್ಕೊಳ್ಳುವಂತ ಪ್ರಯತ್ನಗಳನ್ನ ಇವತ್ತು ದರ್ಶನ್ ನ್ಯಾಯಾಧೀಶರ ಮುಂದೆ ಮಾಡಿದ್ರು. ನ್ಯಾಯಾಧೀಶರು ಕೂಡ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಡ್ಲಿಲ್ಲ. ಆ ರೀತಿ ಎಲ್ಲ ಆಗೋದಿಲ್ಲ, ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ, ಅಂದ್ರೆ ಬಳ್ಳಾರಿಯ ಆದೇಶ ಏನಿತ್ತು ಆ ಸಂದರ್ಭದಲ್ಲಿ ಹಾಜರುಪಡಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ವಿಚಾರಗಳೇನಿದೆ ಆ ವಿಚಾರಗಳನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಜಡ್ಜ್ ಒಂದು ಮೌಖಿಕ ಹೇಳಿಕೆಯನ್ನ ಕೊಟ್ಟರು ಹೊರತು ಅದನ್ನ ಬಿಡ್ತಿ ಯಾವುದೇ ರೀತಿಯ ಮುಂದುವರಿದ ಭಾಗಗಳು ಕೂಡ ಆಗ್ಲಿಲ್ಲ. ಅಂದ್ರೆ ದರ್ಶನ್ ಯಾವ ರೀತಿಯಲ್ಲಿ ಜೈಲಿನ ಒಳಗಡೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ, ಕಳೆದ 30 ದಿನದಿಂದ ಕೂಡ ಬಿಸಿಲನ್ನು ಕೂಡ ನೋಡಕ್ ಆಗದೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಈಗಂದ್ರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಆದೇಶವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾರಂಥದ್ದು. ಆದ್ರೆ ದರ್ಶನ್ ನ ಪರಿಸ್ಥಿತಿಯನ್ನ ಇವತ್ತು ಖುದ್ದಾಗಿ ದರ್ಶನ್ ಅವರೇ ವಿವರಣೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಯಾಕೆಂದ್ರೆ ಇಷ್ಟು ದಿನ ಅವರ ಪರ ವಕೀಲರು ಯಾವ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದಾವೆ, ಜೊತೆಗೆ ಅವರಿಗೆ ಯಾವ ರೀತಿಯ ಸಮಸ್ಯೆಗಳನ್ನ ಕೋರ್ಟ್ನಲ್ಲಿ ಅಂದ್ರೆ ಜೈಲಿನಲ್ಲಿ ಕೊಡ್ಲಾಗ್ತಾ ಇದೆ, ಇದೆಲ್ಲಾನು ಕೂಡ ಕೋರ್ಟ್ನಲ್ಲಿ ವಿವರಣೆಯನ್ನ ಮಾಡ್ತಿರೋ. ಇವತ್ತು ಖುದ್ದಾಗಿ ಅವರೇ ತನಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ, ಜೊತೆಗೆ ಆ ಸಂದರ್ಭದಲ್ಲಿ SPP ಅವರು ಕೂಡ ಪ್ರೆಸೆನ್ಸ್ ಇರ್ತಾರೆ ಮತ್ತು ಜೈಲಾಧಿಕಾರಿ
ಅಧಿಕಾರಿಗಳಿಗೆ ಏನಾದರೂ ಪ್ರೆಸೆನ್ಸ್ ಇರ್ಲಿಕ್ಕೆ ಏನಾದರೂ ಹೇಳ್ಬೋದಾ, ಅದೆಲ್ಲದೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇರುವಂಥದ್ದು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ವಾಪಸ್ ಬಂದೆ. ಒಟ್ನಲ್ಲಿ ದರ್ಶನ್ ಕೊಟ್ಟಂತಹ ಹೇಳಿಕೆ ಜಡ್ಜ್ ಮುಂದೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆಘಾತಕಾರಿಯಾಗಿದೆ. ಅವ್ರು ಹೇಳ್ತಾ ಇರೋದು ಯಾಕೆ ಈ ವಿಚಾರಗಳನ್ನು ಹೇಳಿದ್ರು ಅಂದ್ರೆ, ಅವರು ಒಂದು ಮೂಲಭೂತ ಸೌಕರ್ಯ ತನಗೆ ಸಿಗ್ತಾ ಇಲ್ಲ ಅನ್ನೋದು ಟ್ರಿಗರ್ ಮಾಡಿದೆ, ಅವ್ರನ್ನ ಟ್ರಿಗರ್ ಮಾಡಿದೆ.